ನಮಸ್ಕಾರ ಕರ್ನಾಟಕ. ಆಷಾಢ ಮಾಸದ ಒಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ನೀವು ಸ್ವಂತ ಉದ್ಯೋಗ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿದೆಯಾ ಅಥವಾ ನಾನು ಸ್ವಂತ ಬಿಸ್ನೆಸ್ ಮಾಡಬೇಕಂತ ಯೋಚನೆ ಮಾಡಿದ್ದೀರಾ? ನೀವು ಹೌಸ್ ವೈಫ್ ಆಗಿದ್ರೂ ಪರವಾಗಿಲ್ಲ, ಅಥವಾ ನನಗೆ ಎಜುಕೇಷನ್ ಎಲ್ಲ ಮುಗಿದಿದೆ, ನನಗೆ ಯಾವುದು ಜಾಬ್ ಸಿಗ್ತಾ ಇಲ್ಲ, ಬಟ್ ನಾನು ಸ್ವಂತವಾಗಿ ಏನೋ ಒಂದು ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡಿದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಹತ್ರ ಆಲ್ರೆಡಿ ಪೇಪರ್ ಪ್ಲೇಟ್ ಮಿಷಿನ್ ಇದೆ, ನನ್ನ ರಾ ಮೆಟೀರಿಯಲ್ನ ಎಲ್ಲೋ ಹೊರಗಡೆ ತಗೋತಾ ಇದ್ದೀನಿ ಅಂತ ಅಂದ್ಕೊಂಡಿರೋರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಜೊತೆಗೆ ಹೊಸದಾಗಿ ನಾನು ಪೇಪರ್ ಪ್ಲೇಟ್ ಬಿಸ್ನೆಸ್ ಜೊತೆಗೆ ಅಡಿಷನಲ್ ಆಗಿ ಇನ್ನೂ ಬೇರೆ ಏನಾದರೂ ಮಾಡ್ಬೋದಂತ ಯೋಚನೆ ಮಾಡಿದಂಥ ವ್ಯಕ್ತಿಗಳು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಮಂಡ್ಯದಲ್ಲಿದ್ದರೆ, ಅಂದರೆ ಮಂಡ್ಯ ಜಿಲ್ಲೆಯಲ್ಲಿದ್ದರೆ, ಮೈಸೂರಲ್ಲಿದ್ದರೆ, ಮಡಿಕೇರಿಯಲ್ಲಿದ್ದರೆ, ಅಥವಾ ಹಾಸನ ಜಿಲ್ಲೆಯಲ್ಲಿ ಇದ್ದರೆ, ನೀವು ತುಮಕೂರು ಜಿಲ್ಲೆಯಲ್ಲಿದ್ದರೆ, ರಾಮನಗರ ಜಿಲ್ಲೆಯಲ್ಲಿದ್ದರೆ, ಬೆಂಗಳೂರಲ್ಲಿದ್ದರೆ ಈ ವಿಡಿಯೋ ನಿಮಗೆ ಫುಲ್ಲು ಎಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸರ್ವಿಸ್ ಇಲ್ಲಿ ನಾನು ಏನು ಹೇಳಿದೆ ಈ ಡಿಸ್ಟಿಕ್ಗಳಿಗೆಲ್ಲ ನಮ್ಮ ಸರ್ವಿಸು ಹೋಗ್ತಾ ಇದೆ. ಅಂದರೆ ಇವತ್ತು ಯಾರು ಪೇಪರ್ ಪ್ಲೇಟ್ ಮೆಷಿನ್ಗಳನ್ನ ಇಟ್ಕೊಂಡಿದ್ದಾರೆ ಅಂಥವ್ರಿಗೆ ನಾವು ರಾ ಮೆಟೀರಿಯಲ್ನ ಕೂಡ ಸಪ್ಲೈಗಳನ್ನ ಕೊಡ್ತಾ ಇದ್ದೀವಿ ಒಂದು ರೀಸನಬಲ್ ಪ್ರೈಸಲ್ಲಿ. ಇವತ್ತು ಮಾರ್ಕೆಟಲ್ಲಿ ದಿನೇ ರಾ ಮೆಟೀರಿಯಲ್ ಪ್ರೈಸು ಹೈಕ್ ಆಗ್ತಾ ಇದೆ, ಬಟ್ ನಾವು ಇನ್ನು ಓಲ್ಡ್ ಪ್ರೈಸಲ್ಲೇ ನಮ್ಮ ರಾ ಮೆಟೀರಿಯಲ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಇನ್ನು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ವ್ಯಕ್ತಿಗಳು ಈ ವಿಡಿಯೋದಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಮಿಷಿನ್ಗಳು ನೀವು ತೊಗೊಂಡು ಬಿಸ್ನೆಸ್ ಮಾಡ್ತೀನಿ, ನಾನೇ ಸ್ವಂತವಾಗಿ ಒಂದು ನನ್ನ ಉದ್ಯೋಗನ ನಾನು ಸೃಷ್ಟಿ ಮಾಡ್ಕೊತೀನಿ, ಅಥವಾ ಸ್ವಂತ ಒಂದು ಬಿಸ್ನೆಸ್ನ ಬೆಳೆಸ್ತೀನಿ, ನಾನು ಬೇರೆ ಕಡೆ ಎಲ್ಲೋ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ನಿಮ್ಮದೇ ಆದಂಥ ಸ್ವಂತ ಉದ್ಯಮನ ನೀವು ನಡೆಸೋದಕ್ಕೆ, ಸ್ವಂತ ಉದ್ಯಮದಿಂದ ನೀವು ಬೆಳೆಯೋದಕ್ಕೆ ಒಂದು ಉತ್ತಮವಾದ ಒಂದು ಅವಕಾಶ ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ನಿಮಗೆ ಸಿಗುತ್ತೆ. ಅದಕ್ಕೆ ಬೇಕಾದಂಥ ನಿಮಗೆ ಸಪೋರ್ಟಿವ್ ಆಗಿ ಯಾವ ಥರ ನೀವು ಕೆಲಸನ ಮಾಡಬೇಕು, ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಹೇಗೆ ಒಂದು ಅಚೀವ್ಮೆಂಟ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ವಿಚಾರಗಳು, ಐಡಿಯಾಗಳು ನಿಮಗೆ ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಯಾರು ಮೆಷಿನರೀಸ್ನ ತೊಗೊಂಡಿದ್ದಾರೆ, ಯಾರು ಬಿಸ್ನೆಸ್ನ ಮೂವ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಒಂದು ಸಪೋರ್ಟಿವ್ ಆಗಿ ಗುರುನಿಧಿ ಎಂಟರ್ಪ್ರೈಸಸ್ ರಾ ಮೆಟೀರಿಯಲ್ಸ್ಗಳನ್ನ ಕಡಿಮೆ ಬೆಲೆಯಲ್ಲಿ ಕೊಡೋದಾಗಿರ್ಬೋದು, ಅಥವಾ ಅವರಿಗೆ ಗೊತ್ತಿರೋ ಅಂದರೆ ಗುರುನಿಧಿ ಎಂಟರ್ಪ್ರೈಸಸ್ಗೆ ಅವರ ಲೋಕಾಲಿಟಿಯಲ್ಲಿ ಇರುವಂಥ ಕಸ್ಟಮರ್ಸ್ ಫೀಡ್ಬ್ಯಾಕ್ಸ್ ಏನಿದೆ, ಅಥವಾ ಯಾರಿಗೆ ಹೋಲ್ಸೇಲರ್ಗಳು ಯಾರಿದ್ದಾರೆ ಅಂಥ ಫೀಡ್ಬ್ಯಾಕ್ನು ಕೂಡ ಅಲ್ಲಿ ನಮ್ಮಲ್ಲಿ ಮಿಷಿನರೀಸ್ ತೊಗೊಂಡು ಬಿಸ್ನೆಸ್ ಮಾಡ್ತಿರೋಂಥ ವ್ಯಕ್ತಿಗಳಿಗೆ ನಾವು ಕಸ್ಟಮರ್ನು ಕೂಡ ಒಂದು ಪ್ರೊವೈಡ್ನ ಮಾಡ್ತೀವಿ. ಯಾರು ಚೆನ್ನಾಗಿ ಬಿಸ್ನೆಸ್ನ ಮಾಡ್ಕೊಂಡು ಹೋಗ್ತಾರೆ ಅಂಥ ವ್ಯಕ್ತಿಗಳು ಇದರಲ್ಲಿ ಸಾಕಷ್ಟು ಜನ ಸಕ್ಸಸ್ ಆಗಿ ಪ್ರತಿನಿತ್ಯ ಒಳ್ಳೆ ದುಡಿಮೆನ ದುಡಿತಾ ಇದ್ದಾರೆ. ಇವತ್ತು ನನ್ನ ಒಂದು ದಿನದ ಆದಾಯ 500 ರೂಪಾಯಿ ಬಂದರೆ ಸಾಕಪ್ಪ ಅಂತ ಯೋಚನೆ ಮಾಡಿದಂಥ ವ್ಯಕ್ತಿಗಳು ಕೂಡ ಇವತ್ತು ಪ್ರತಿನಿತ್ಯ 2,000, 3,000, 4,000, ಇನ್ನು ಕೆಲವೊಬ್ಬರು 5-6 ಸಾವಿರ ದುಡಿಯೋ ಹಂತಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಅವರ ಒಂದು ಶ್ರಮದಿಂದ ಅವರು ಈ ಒಂದು ಬಿಸ್ನೆಸ್ಸಲ್ಲಿ ಹೇಗೆ ಕೆಲಸನ ಮಾಡಬೇಕು, ನಾನು ಈ ಬಿಸ್ನೆಸ್ಸಲ್ಲಿ ಯಾವ ಥರ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರಿಂದ, ಸಪೋರ್ಟ್ನ ತೊಗೊಂಡಿದ್ರಿಂದ ಇವತ್ತು ಅವರೆಲ್ಲರೂ ಆ ಒಂದು ಮಟ್ಟಕ್ಕೆ ಬೆಳೆಯಲಿಕ್ಕೆ ಒಂದು ಸಾಧ್ಯ ಆಗಿದೆ. ಇವತ್ತು ನಿಮ್ಮಲ್ಲೂ ಕೂಡ ಅದೇ ತುಳಿತಾಗಿದ್ದರೆ, ನಾನು ಕೂಡ ಒಂದು ಡೆವಲಪ್ಮೆಂಟ್ ಆಗಬೇಕು, ನಾನು ಕೂಡ ಸಕ್ಸಸ್ ಆಗಬೇಕು, ಈ ಬಿಸ್ನೆಸ್ಸಲ್ಲಿ ನಂದು ಕೂಡ ಒಂದು ಅಚೀವ್ಮೆಂಟ್ ಆಗಬೇಕು, ನಾನು ಯಾರದೇ ಹಂಗಿಲ್ದೇ ತಿಂಗಳಿಗೆ ಒಂದು 40,000, 50,000, 60,000 ಈ ಥರ ಎಲ್ಲ ಒಂದು ತಿಂಗಳಲ್ಲಿ ನಾನು ದುಡಿಮೆ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಇವತ್ತಿಂದ ನಿಮ್ಮ ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅಥವಾ ಈಗ ನಾನು ಆಲ್ರೆಡಿ ನಂದು ಪೇಪರ್ ಪ್ಲೇಟ್ ಮಿಷಿನ್ ಇದೆ, ನಾನು ಕೂಡ ಅದೇ ನಿಟ್ಟಲ್ಲಿ ಕೆಲಸ ಮಾಡಬೇಕಂತ ಹೇಳಿದ್ರೆ ನಮ್ಮನ್ನು ಒಂದು ಸಲ ಭೇಟಿ ಮಾಡಿ ನಿಮ್ಮ ಬಿಸ್ನೆಸ್ನ ನೀವು ಹೇಗೆ ಒಂದು ಅಪ್ಡೇಟ್ ಮಾಡ್ಕೋಬಹುದು, ನೀವು ಯಾವ ಥರ ಒಂದು ಒಳ್ಳೆ ಬೇರೆ ಕಾಂಪಿಟೇಟಿವ್ ಪ್ರೈಸಲ್ಲಿ ನಿಮ್ಮ ಪ್ರಾಡಕ್ಟನ್ನ ನೀವು ಯಾವ ಥರ ಮೂವ್ ಮಾಡ್ಬೋದು, ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಹೇಗೆ ಸಕ್ಸಸ್ನ ಆಗ್ಬೋದು, ಮಲ್ಟಿಪಲ್ ಪ್ರಾಡಕ್ಟನ್ನ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಯಾವ ಥರ ಗ್ರೋತ್ ಆಗುತ್ತೆ ಅನ್ನೋದಕ್ಕೆ ಗುರುನಿಧಿ ಎಂಟರ್ಪ್ರೈಸಸ್ ಇವತ್ತು ಸಾಕಷ್ಟು ವ್ಯಕ್ತಿಗಳಿಗೆ ಒಂದು ಅವಕಾಶಗಳನ್ನ ಕೊಟ್ಟಿದೆ. ಇವತ್ತು ತುಂಬ ಕಡೆ ಬೇರೆ ಎಲ್ಲ ಮಿಷಿನ್ಗಳನ್ನ ತಗೊಂಡು ಅವ್ರಿಗೆ ಸರಿಯಾಗಿ ಸರ್ವಿಸ್ ಸಿಗದೇನೆ ತುಂಬ ಜನ ಸಫರ್ ಆಗ್ತಾಯಿದ್ರು. ಅಂಥವ್ರು ತುಂಬ ಜನ ಕಾಲ್ ಮಾಡಿ ಕೇಳೋರು, ಸರ್ ನಾನು ಎಲ್ಲೋ ಒಂದು ಕಡೆ ಹಿಂಗೆ ಮಿಷಿನರೀಸ್ ತೊಗೊಂಡೆ, ನಾನು ಆನ್ಲೈನಲ್ಲಿ ನೋಡಿ ಮಿಷಿನರೀಸ್ ತೊಗೊಂಡೆ, ನಾನು ಆಫ್ಲೈನಲ್ಲಿ ಈ ಥರ ಸರ್ವಿಸ್ ನಿಮಗೆ ಕೊಡ್ತೀವಂತ ಹೇಳಿದರು ಸರ್, ಅಲ್ಲೋಗಿ ನಾನು ಮಿಷಿನ್ ತೊಗೊಂಡೆ, ಬಟ್ ಇವಾಗ ನಮಗೆ ಸರ್ವೀಸು ಸಿಗ್ತಾ ಇಲ್ಲ.
ಅವ್ರು ಏನು ಹೇಳಿದ್ರು ಆ ಥರ ಸರ್ವಿಸ್ಸು ನಮಗೆ ಸಿಗ್ತಾ ಇಲ್ಲ. ಇವತ್ತು ನಮಗೆ ಕೆಲವೊಂದು ಟೈಮ್ ರಾ ಮೆಟೀರಿಯಲ್ಗಳನ್ನು ಕೂಡ ಸರ್ ಅವ್ರು ಕಳಿಸ್ತಾ ಇಲ್ಲ. ನಾವೇ ಕಾಲ್ ಮಾಡಿದ್ರೂ ಫೋನ್ನ ಪಿಕ್ ಮಾಡಲ್ಲ ಸರ್. ಕೆಲವೊಬ್ಬರು ನಮ್ಮ ನಂಬರ್ಸ್ಗಳನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ. ನಮಗೆ ಈ ಥರ ಎಲ್ಲೋ ಒಂದು ಕಡೆ ಹೋಗಿ ತಗೊಳಕೊಂಡಂಗಾಗಿದೆ. ಈ ಬಿಸ್ನೆಸ್ಸನ್ನು ನಾನು ಹೆಂಗೆ ಮೂವ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಅಂತ ಹೇಳಿ ತುಂಬ ಜನ ಕಾಲ್ ಮಾಡಿ ಮಾತಾಡಿದ್ದಾರೆ. ಜೊತೆಗೆ ನಮ್ಮನ್ನು ಭೇಟಿ ಮಾಡಿ ಅವರ ಬಿಸ್ನೆಸ್ನ ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಹತ್ರ ರಾ ಮೆಟೀರಿಯಲ್ಗಳನ್ನ ಪರ್ಚೇಸ್ ಮಾಡಿ ಅಡಿಷನಲ್ ಬಿಸ್ನೆಸ್ ಮಾಡೋ ವೇನ ತಿಳ್ಕೊಂಡು ಇವತ್ತು ನೀಟಾಗಿ ಒಂದು ಹ್ಯಾಪಿಯಾಗಿ ಒಂದು ಬಿಸ್ನೆಸ್ನ ಮೂಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಮಿಷಿನ್ಗಳನ್ನೇ ಮಾರ್ಬಿಡ್ತೀನಿ, ನನ್ನ ಕೈಲಿ ನಡ್ಸೋಕ್ಕಾಗಲ್ಲ ಅಂತಿದ್ದಂಥ ವ್ಯಕ್ತಿಗಳು ಕೂಡ ನಮ್ಮ ಒಂದು ವಿಡಿಯೋಗಳನ್ನ ನೋಡಿ ಫೋನ್ ಮಾಡಿದಂಥವ್ರು ಇವತ್ತು ಅವರ ಬಿಸ್ನೆಸ್ನ ಟೇಕ್ ಓವರ್ ಮಾಡಿಕೊಂಡು ಮುಂದೆ ಎಲ್ಲ ಹೇಗೆ ನಾನು ಮಾಡ್ಬೋದು ಅನ್ನೋದು ಒಂದು ಕನಸನ್ನು ಇಟ್ಕೊಂಡಿದ್ರು. ಆ ಕನಸನ್ನು ನನಸು ಮಾಡೋ ಕಡೆ ಒಂದು ಸಾಕಾರನೇ ಇಟ್ಕೊಂಡಿದ್ದಾರೆ. ಏಕೆಂದರೆ ನಮ್ಮ ಹತ್ರ ಪೇಪರ್ ಪ್ಲೇಟ್ ಅಷ್ಟೇ ಅಲ್ಲದೆ ನಾವು ಅಡಿಕೆ ಪ್ಲೇಟ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಅದು ಡೀಲರ್ಶಿಪ್ಪಲ್ಲೂ ಕೂಡ ಅಡಿಕೆ ಪ್ಲೇಟ್ಸ್ಗಳನ್ನ ಒಂದು ಕಡಿಮೆ ರೇಟಲ್ಲಿ ಕೊಡ್ತೀವಿ. ಅಡಿಕೆ ಪ್ಲೇಟ್ಸ್ಗಳಾಗಿರ್ಬೋದು, ಪೇಪರ್ ಪ್ಲೇಟ್ಸ್ಗಳಾಗಿರ್ಬೋದು, ಪೇಪರ್ ಕಪ್ಸ್ಗಳು, ಟೀ ಕಪ್ಸ್ಗಳಾಗಿರ್ಬೋದು, ದೊನ್ನೆ ಬೌಲ್ಗಳಾಗಿರ್ಬೋದು, ಹಾಗೆಯೇ ಮುತ್ಕುದೆಲೆ ಬರುತ್ತೆ, ಮುತ್ಕುದೆಲೆ, ಹಾಗೆ ತವರೆಲೆ ಪ್ರೆಸ್ಸಿಂಗ್ ಆಗಿರ್ಬೋದು. ಈ ಥರ ಹಲವಾರು ಪ್ರಾಡಕ್ಟ್ಗಳು ನಮ್ಮ ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ಸಿಗೋದ್ರಿಂದ ಎಷ್ಟೋ ಜನ ಟೇಬಲ್ ಮೇಲೆ ಹಾಕೋಂಥ ರೋಲ್ಗಳು ಈ ಥರದ್ದೆಲ್ಲ ನಾವೇನು ರೆಡಿ ಮಾಡ್ತೀವಿ ನಮ್ಮ ಹತ್ರ ಫ್ಯಾಕ್ಟ್ರಿ ಪ್ರೈಸಲ್ಲಿ ತೊಗೊಂಡು ಅವರು ಹೋಲ್ಸೇಲ್ ಪ್ರೈಸ್ಗಳಲ್ಲಿ ಹೋಲ್ಸೇಲ್ ಪ್ರೈಸ್ಗಳಲ್ಲಿ ಅವರು ಸೇಲ್ ಮಾಡ್ಕೊತಾ ಇದ್ದಾರೆ. ರಿಟೇಲ್ ಪ್ರೈಸ್ಗಳಲ್ಲಿ, ಯಾಕೆಂದರೆ ಇವತ್ತು ಒಂದು ಫಂಕ್ಷನ್ ಮಾಡೋ ಅಂಥವ್ರು, ಇವೆಂಟ್ಸ್ ಮಾಡೋ ಅಂಥವ್ರು ಇಂಥ ಒಂದು ವ್ಯಕ್ತಿಗಳನ್ನ ಹುಡುಕ್ತಿರ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಈ ಉಪಯೋಗಿಸ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆದಷ್ಟು ಯುವಕರುಗಳಿಗೆಲ್ಲ ಹೆಲ್ಪ್ ಆಗುತ್ತೆ. ಯಾರ್ಯಾರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರೆಲ್ರಿಗೂ ಸಪೋರ್ಟ್ ಆಗುತ್ತೆ.